ಅಂತ ಶಹಬಾಜ್ ಶರೀಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ ಪ್ರಧಾನಿ. ಪಂಜಾಬ್ ಪ್ರಾಂತ್ಯದ ಕಮ್ರಾ ವಾಯುನೆಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಶರೀಫ್ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಶಾಂತಿಗಾಗಿ ಮಾತುಕತೆ ನಡೆಸಲು ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ಪಂಜಾಬ್ ಪ್ರಾಂತ್ಯದ ಕಮ್ರಾ ವಾಯುನೆಲೆಗೆ ಭೇಟಿ ಕೊಟ್ಟ ವೇಳೆ ನಾವು ಶಾಂತಿ ಮಾತುಕತೆಗೆ ಸಿದ್ಧವಾಗಿದ್ದೀವಿ ಭಾರತದೊಂದಿಗೆ ಅಂತ ಈ ವೇಳೆ ಮತ್ತು ಶಾಂತಿ ಮಾತುಕತೆಯ ಕಾರಣಕ್ಕೋಸ್ಕರವೇ ನಾವು ಈ ಸಂಬಂಧ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಸಿದ್ಧವಿದ್ದೀವಿ ಅಂತ ಶರೀಫ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾವು ಭಾರತದೊಂದಿಗೆ ಮಾತುಕತೆ ನಡೆಸುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂಥ ಅವರ ಈ ಹೇಳಿಕೆಗೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಭಾರತ ಬಹು ಸ್ಪಷ್ಟವಾಗಿ ಹೇಳಿದೆ, ಮಾತುಕತೆಯ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಏನಿದ್ರೂ ಮಾತುಕತೆ ಇದ್ದರೆ ಅದು ಉಗ್ರರನ್ನು ಹಸ್ತಾಂತರಿಸುವಂತಹ ಒಂದು ವಿಚಾರ ಅಥವಾ ಈ ವೇಳೆ POK ವಿಚಾರ ಮಾತ್ರ ಮಾತುಕತೆಯನ್ನು ಮಾಡ್ತೀವಿ ವಿನಃ ಬೇರಾವುದೇ ಮಾತುಕತೆಗೂ ನಾವು ತಯಾರಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಈಗಾಗಲೇ ಪಾಕಿಸ್ತಾನಕ್ಕೆ ನೀಡಿತ್ತು, ಅಥವಾ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಪಾಕಿಸ್ತಾನಕ್ಕೆ ನೀಡಿತ್ತು. ನಿಮ್ಮ ಜೊತೆ ಮಾತುಕತೆ ಆಡುವಂಥದ್ದು ಏನೂ ಇಲ್ಲ, ಪ್ರತಿ ಬಾರಿ ಕೂಡ ಮಾತುಕತೆ ಆದಂಥ ಸಂದರ್ಭದಲ್ಲಿ ನೀವು ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡುವುದು, ಭಯೋತ್ಪಾದಕರನ್ನ ಬಿಟ್ಟು ದಾಳಿ ನಡೆಸುವಂಥದ್ದು, ವಿಧ್ವಂಸಕ ಕೃತ್ಯಗಳನ್ನು ಭಾರತದಲ್ಲಿ ನಡೆಸೋದು, ಇದನ್ನು ಬಿಟ್ಟು ಬೇರೇನೂ ಮಾಡಿಲ್ಲ. ಶಾಂತಿಯ ಮಾತುಕತೆ ಅನ್ನುವಂಥದ್ದು ಕೇವಲ ಅದು ನೆಪ ಮಾತ್ರ ಅಂತ ಈ ವೇಳೆ ಭಾರತ ಬಹು ಸ್ಪಷ್ಟವಾಗಿ ಹೇಳಿತ್ತು. ನಿಮ್ಮ ಜೊತೆ ಏನಿದ್ರು ಉಗ್ರರ ವಿಚಾರವಾಗಿ, ಅಂದರೆ ಉಗ್ರರನ್ನು ಹಸ್ತಾಂತರಿಸುವಂಥದ್ದಕ್ಕಿಂತನೂ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ಉಗ್ರರನ್ನು ಬೆಂಬಲಿಸಿ ಭಾರತದ ಮೇಲೆ ಪ್ರಚೋದನೆ ಕೊಡುವಂಥದ್ದು ಮೊದಲು ಬಿಡಬೇಕು ಪಾಕಿಸ್ತಾನ. ಅದರ ಜೊತೆಗೆ ಇನ್ನು ಮಾತುಕತೆ ಅಂತೇನಿದ್ರು POK ಬಗ್ಗೆ ಮಾತ್ರ ಅನ್ನುವಂಥದ್ದನ್ನು ಕೂಡ ಬಹು ಸ್ಪಷ್ಟವಾಗಿ ಭಾರತ ಹೇಳಿತ್ತು. ಒಂದು ವೇಳೆ ಮತ್ತೆ ಪಾಕಿಸ್ತಾನ ಕಿತಾಪತಿಯನ್ನು ನಡೆಸಿ ಈ ವೇಳೆ ಭಯೋತ್ಪಾದಕರನ್ನ ಭಾರತದ ಒಳಗೆ ನುಗ್ಗಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರೆ ಆ ಕ್ಷಣವೇ ಯುದ್ಧ ಘೋಷಣೆ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಡ್ಡಿ ಮುರಿದಂತೆ ಭಾರತ ಹೇಳಿತ್ತು. ಇದರ ನಡುವೆ ಭಾರತದ ಜೊತೆ ಮಾತುಕತೆಗೆ ಸಿದ್ಧಾಂತ ಶಹಬಾಜ್ ಶರೀಫ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಶಾಂತಿ ಮಾತುಕತೆಗಳ ವಿಚಾರವಾಗಿ. ಕಾಶ್ಮೀರದ ಬಗ್ಗೆಯೂ ಚರ್ಚೆಗೆ ಸಿದ್ಧಾಂತ ಪಾಕ್ ಪ್ರಧಾನಿ ಹೇಳಿಕೆಯನ್ನು ಕೊಟ್ಟಿದ್ದು, ಶಾಂತಿ ಮಾತುಕತೆಗೆ ಸಿದ್ಧಾಂತ ಪಾಕಿಸ್ತಾನ ಹೇಳಿದೆ. ಮುಂಡಾಟದ ಬಳಿಕ ಭಾರತದ ಎದುರು ಪಾಕಿಸ್ತಾನ ಮಂಡಿಯೂರಿದೆ. ಭಾರತದ ಜೊತೆ ಮಾತುಕತೆಗೆ ಸಿದ್ಧಾಂತ ಶಹಬಾಜ್ ಶರೀಫ್ ಹೇಳ್ತಾ ಇರುವಂಥದ್ದು. ಪಾಕ್ ಪ್ರಧಾನಿ ಶಾಂತಿ ಮಾತುಗಳಲ್ಲಿ ಕೆಲ ಷರತ್ತುಗಳು ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಾಶ್ಮೀರದ ಬಗ್ಗೆಯೂ ಚರ್ಚೆಗೆ ಸಿದ್ಧಾಂತ ಪಾಕ್ ಪ್ರಧಾನಿ ಹೇಳಿದ್ದು, ಶಾಂತಿ ಮಾತುಕತೆಗೆ ಸಿದ್ಧಾಂತ ಪಾಕಿಸ್ತಾನ ಹೇಳಿದೆ. ಹಿಂದೆಲ್ಲ ಹಲವಾರು ಬಾರಿ ಶಾಂತಿಯ ಮಾತುಕತೆಗಳಾಗಿದೆ. ಆ ಸಂದರ್ಭದಲ್ಲಿ ಹಠಮಾರಿ ಧೋರಣೆಯನ್ನು ತೋರುವಂಥ ಪಾಕಿಸ್ತಾನ ಆದರೆ ಮತ್ತೆ ಭಾರತದ ಮೇಲೆ ಭಯೋತ್ಪಾದಕರನ್ನು ನುಗ್ಗಿಸುವಂಥದ್ದು, ಆಕ್ರಮಣಗೈಯುವಂಥದ್ದು ಇವೆಲ್ಲವೂ ಕೂಡ ಮಾಡ್ತಲೇ ಬಂದಿರುವಂಥದ್ದು. ಆ ಶಾಂತಿ ಮಾತುಕತೆಯನ್ನು ಉಲ್ಲಂಘನೆ ಮಾಡ್ಕೊಂಡು ಬಂದಿರುವಂಥದ್ದು ನಾವು ನೋಡ್ತೇವೆ. ಸೊ ಈಗಲೂ ಕೂಡ ಶಾಂತಿ ಮಾತುಕತೆಯ ನೆಪ ಹೇಳ್ತಾ ಇದೆ. ಭಾರತದ ಎದುರು ಮಂಡಿಯೂರಿರುವಂತಹ ಪಾಕಿಸ್ತಾನದ ಕೊನೆಯ ಅಸ್ತ್ರ ಇದು. ಇದಕ್ಕೂ ಈಗಾಗಲೇ ಭಾರತ ಬಹು ಸ್ಪಷ್ಟವಾಗಿ ಹೇಳಿದೆ, ಸಿಂಧು ನದಿಯ ನೀರನ್ನು ತಾತ್ಕಾಲಿಕವಾಗಿ ಈಗಾಗಲೇ ತಡೆ ಹಿಡಿದಿದೆ. ಸಿಂಧು ನದಿ ನೀರು ಬಿಡಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಭಾರತ ಬಹು ಸ್ಪಷ್ಟವಾಗಿ ಹೇಳಿದೆ. ಮತ್ತೊಂದು ಕಡೆ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅಂತ ಭಾರತದ ವಿರುದ್ಧ ಮಂಡಿಯೂರಿರುವಂಥ ಪಾಕಿಸ್ತಾನ ಮಾತುಕತೆಗೆ ನಾವು ಮುಂದಾಗ್ತಿದ್ದೇವೆ ನಿಮ್ಮ ಜೊತೆ ಮತ್ತು ಕಾಶ್ಮೀರದ ಬಗ್ಗೆಯೂ ಚರ್ಚೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಡಾಟದ ಬಳಿಕ ಭಾರತದ ಎದುರು ಪಾಕಿಸ್ತಾನ ಮಂಡಿಯೂರಿರುವಂಥದ್ದು ಬಹು ಸ್ಪಷ್ಟ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರದಲ್ಲಿ ಒಂದು ಕಡೆ ವಿಶ್ವದ ಎದುರು, ಜಗತ್ತಿನ ಎದುರು ಹಸಿ ಸುಳ್ಳುಗಳನ್ನು ಹೇಳ್ತಾ ಭಾರತದ ಮಿಸೈಲ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತೆಲ್ಲ ಬೊಗಳೆ ಬಿಡ್ತಾ ಇದ್ದಂಥ ಪಾಕಿಸ್ತಾನ ಈಗ ಹೊಸ ವರ್ಷೆಯನ್ನು ಶುರುವಿಟ್ಕೊಂಡಿದೆ. ಅದು ಶಾಂತಿ ಮಾತುಕತೆಯ
ವರ್ಷ. ಸೊ ಹಾಗಾಗಿ ನಾವು ಶಾಂತಿ ಮಾತುಕತೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ, ಕಾಶ್ಮೀರದ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ, ಆದರೆ ಕೆಲವೊಂದು ಷರತ್ತುಗಳು ಕೂಡ ಈ ಸಂದರ್ಭದಲ್ಲಿ ಇಡಬೇಕಾಗತ್ತೆ ಅಂತ ಶರೀಫ್ ಹೇಳಿಕೆಯನ್ನು ಕೊಟ್ಟಿದ್ದು. ಭಾರತ ಇದಕ್ಕೆ ಯಾವ ರೀತಿಯ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.